ಬೆಂಕಿ ಅನಾಹುತ ಸಂಭವಿಸಿದಾಗ ಅದನ್ನು ಆರಿಸಬೇಕಾದ ವಿಧಾನಗಳ ಕುರಿತು ಸೋಮವಾರ ಲಕ್ಷ್ಮೇಶ್ವರ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ನಡೆಸಿಕೊಟ್ಟರು. ಮುಖ್ಯ ಶಿಕ್ಷಕ BM ಕುಂಬಾರ, ಅಗ್ನಿಶಾಮಕ ದಳದ ಪ್ರಭಾರಿ ವಿನಯ್ ಬಳ್ಳಾರಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳಾದ ಶಿವಪ್ಪ ಕೋಲಿ, ಫಕೀರೇಶ್ ಇಚ್ಚಂಗಿ, ರಮೇಶ್ ಹಲ್ಕರ್ಣಿ, ಸುರೇಶ್ ಗುಂಜಾಳ, ಶಿಕ್ಷಕರಾದ RM ಶಿರಟ್ಟಿ, RK ಉಪನಾಳ, HD ನಿಂಗರೆಡ್ಡಿ, LA ಬಣಕಾರ, ಪ್ರಶಿಕ್ಷಣಾರ್ಥಿಗಳಾದ ಗೌರಮ್ಮ ಮಜ್ಜಿಗೌಡ, ಪಾರ್ವತಿ ಗಿಡಿಬಿಡಿ ಹಾಗೂ ಅಡಿಗೆ ಸಿಬ್ಬಂದಿ ಇದ್ದರು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಬೆಂಕಿ ಹೊಲದಲ್ಲಿ ಗಿಡಕ್ಕೆ ಮರಕ್ಕೆ ಬೆಂಕಿ ಅನಾಹುತ ಸಂಭವಿಸಿದಾಗ ಏನು ಮಾಡಬೇಕಪ್ಪ ಅನ್ನೋದ್ರ ಬಗ್ಗೆ ನೀವು ಪುಸ್ತಕದಲ್ಲಿ ಓದಿರ್ತೀರಿ. ಪುಸ್ತಕದೊಳಗೆ ಬೆಂಕಿ ಅಗ್ನಿಶಾಮಕ ದಳ ಅಂದ್ರೆ ಏನು, ಅಗ್ನಿಶಾಮಕ ದಳದ ಸಿಬ್ಬಂದಿ ಕೆಲಸ ಅವರು ಏನು ಅನ್ನೋದ್ರ ಬಗ್ಗೆ ನೀವು ಪುಸ್ತಕದಲ್ಲಿ ಓದಿರ್ತೀರಿ. ಇವತ್ತು ಪ್ರತ್ಯಕ್ಷವಾಗಿ ನಮ್ಮ ಶಾಲೆಗೆ ಆ ಅಗ್ನಿಶಾಮಕ ದಳ ಅಂದ್ರೆ ಏನು, ಅದ್ರ ಉದ್ದೇಶ, ಗುರಿ, ಆಮೇಲೆ ಅದು ಯಾವ ರೀತಿ ಅವ್ರಿಗೆ ಫೋನ್ ನಂಬರ್ ಇರ್ತಾವೆ. ನಾವು ಫೋನ್ ನಂಬರ್ ಕೊಟ್ಟರೆ ನೀವು ಫೋನ್ ನಂಬರ್ ನಿಮ್ಮ ಡೈರಿ ಒಳಗೆ ಬರ್ಕೊಂಡ್ರೆ ಎಲ್ಲರ ಬೆಂಕಿ ಅವರುಗಳು ಸಂಭವಿಸಿದಾಗ ಅವ್ರಿಗೆ ತಕ್ಷಣ ಫೋನ್ ಹಚ್ಚಿದ್ರೆ ಆ ಸಿಬ್ಬಂದಿ ವರ್ಗದವ್ರು ಗಾಡಿ ತೊಗೊಂಡ್ಬಂದಾರ. ಗಾಡಿ ತೊಗೊಂಡು ಬಂದು ಅದನ್ನು ಬೆಂಕಿಯನ್ನು ನಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ತಾವೆಲ್ಲ ವಿದ್ಯಾರ್ಥಿಗಳು ಅವ್ರಿಗೆ ಫಸ್ಟ್ ಡೆಮೋ ಕೊಡ್ತಾರೆ. ಅವ್ರು 2 ನಿಮಿಷ ಲಕ್ಷ್ಯ ಕೊಟ್ಟು ಎಲ್ಲರೂ ಆ ಡೆಮೋ ಕೇಳಬೇಕು. ನಂತರ ನೀವೆಲ್ಲರೂ